ಬುಧವಾರ ಬೆಳಿಗ್ಗೆ 7:15 ಗಂಟೆಗೆ ಇಲ್ಲಿ ಅಮೌಂಟ್ ಕಟ್ಟಿ 50,000 ದುಡ್ಡು ಕಟ್ಟಿ ಅಲ್ಲಿಂದ ಗ್ಲೂಕೋಸ್ ಕೊಟ್ಟರು. ಗ್ಲೂಕೋಸ್ ಕೊಟ್ಟು ಅದು ಗ್ಲೂಕೋಸ್ ಇನ್ನು ಲೇಟ್ ಆಗುತ್ತಲ್ಲ ಇದಾಗೋದು ಅಂತ ಅವರೇನೆ ನಾಷ್ಟ ಮಾಡ್ಕೊಬಂದು ಹೋಗಿದ್ರು. ಬರೋದ್ರೊಳಗಡೆ ಇವರು ICU ಕಳಿಸ್ಬಿಟ್ಟಿದ್ದಾರೆ. ಬಂದು ಸಿಸ್ಟರ್ ಕಳಿಸಿದ್ರೆ ICU ಇದ್ದಾರೆ ಅಂತ ಕೊಂಡು ಹೇಳಿದ್ರು. ICUಗೆ ಹೋಗಿ ನೋಡಿದ್ರೆ ಫಸ್ಟ್ ಫ್ಲೋರ್ ನೋಡಿದ್ರೆ ಅಲ್ಲಿಲ್ಲ. ಆಮೇಲೆ ಸೆಕೆಂಡ್ ಫ್ಲೋರಲ್ಲಿದ್ದರು. ಸೆಕೆಂಡ್ ಫ್ಲೋರಲ್ಲಿ ಒಳಗಡೆ ಯಾರನ್ನೂ ಬಿಡಲಿಲ್ಲ. ಅಲ್ಲಿಂದ ಕೆಳಗಡೆ ಬಂದು ಅವ್ರ ಅಕ್ಕನ್ನ ಇದು ಮಾಡಿಬಿಟ್ಟು ನಮಗೆ ಚೆನ್ನಾಗಿ ಇದ್ದವ್ರನ್ನ ಕರ್ಕೊಬಂದು ನಾವು ದುಡ್ಡು ಕೊಟ್ಟು ನಾವು ಹಾಳು ಮಾಡ್ದಂಗೆ ಆಯ್ತು. ನಮಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡಿಸಿ ಸರ್. 3 ದಿವಸದಿಂದನೂ ಹಂಗೆ ಹೇಳ್ಕೊಂಬರ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು ಸರ್. ನಮಗೆ ಅಲ್ಬೇಡ ಆಯಿತು. ಸರ್ ದುಡ್ಡು ಕೊಟ್ಬಿಡು, ನಾವೇ ತಗೊಳ್ಳಿ, ನಾವೇ ಕರ್ಕೊಂಡೋಗಿ ಬಿಟ್ಟಂಗೆ ಆಯ್ತಲ್ಲ ಸರ್. ನಾವು ಗರ್ಭಕೋಸಾಗ ಆಪ್ರೇಷನ್ಗೆ ಅಂತ ಬಂದು ಇವರು ಅನಿಸ್ನೇಸಿಯ ಕೊಟ್ಟು ಈ ಥರ ಮಾಡಿದಾರಲ್ಲ ಸರ್. ಆಪ್ರೇಷನ್ನು ಮಾಡಿಲ್ಲ, ಏನೂ ಮಾಡಿಲ್ಲ ಸರ್. ಅದಕ್ಕಿಂತ ಮುಂಚೆ ಏನು ಶುಗರು ಇಲ್ಲ, BP ಇಲ್ಲ, ಏನಂದರೆ ಏನೂ ಇಲ್ಲ ಸರ್. ಚೆನ್ನಾಗಿದ್ದವರು ಸರ್. ಬೆಳಗ್ಗೆ 5:15 ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡಿ ಇಲ್ಲಿ ಕರ್ಕೊಂಬಂದಿರೋದು ಸರ್. ನಾನು ಕರ್ಕೊಬಂದು ದುಡ್ಡು ಕಟ್ಟಿ ಅಲ್ಲಿ ಕಳಿಸಿರಿ ಹಿಂಗಾಯ್ತಲ್ಲ ಸರ್. ನನಗೆ ನ್ಯಾಯ ಬೇಕು ಸರ್. ನನ್ನ ನ್ಯಾಯ ಕೊಡಿಸಿ ಸರ್.